ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ 5 ಕ್ವಶನ್ಸ್ ನೋಡೋಣ. ಫ್ಲೂಯಿಡ್ ಮೆಕ್ಯಾನಿಕ್ಸ್, ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಮೇಲೆ ಮಾಡ್ತಾ ಇದ್ದೀವಿ. ಓಕೆ. ಇನ್ ಐಸೋಥರ್ಮಲ್ ಕಂಡೀಷನ್ ದ ಐಸೋಥರ್ಮಲ್ ಬಲ್ಕ್ ಮಾಡ್ಯುಲಸ್ ಆಫ್ ಆನ್ ಐಡಿಯಲ್ ಗ್ಯಾಸ್ ಈಸ್ ಈಕ್ವಲ್ ಟು. ಐಡಿಯಲ್ ಗ್ಯಾಸ್ಗೆ ಏನಾಗ್ತಾ ಅಂತ ಕೇಳಿದ್ರು. ಐಡಿಯಲ್ ಗ್ಯಾಸ್ ಅಂದ್ರೆ ಲಿಕ್ವಿಡ್ ಎಲ್ಲ ನೆನ್ಪಿಟ್ಕೊಡ್ರಿ. ಐಸೋಥರ್ಮಲ್ ಅಂದ್ರೆ ಸೇಮ್ ಟೆಂಪರೇಚರ್ ಇರಬೇಕು. ಸೇಮ್ ಟೆಂಪರೇಚರ್ ಆದ್ರೆ ಸೇಮ್ ಪ್ರೆಷರ್ ಆಗಿಬಿಡ್ತದೆ. ಇದಕ್ಕೆ ಆನ್ಸರ್ ಪ್ರೆಷರ್ ಬರ್ತೈತಿ ನೋಡು. 91 ಈಸ್ ಅ ಬಿ ಪ್ರೆಷರ್ ಬರ್ತದೆ. ಐಡಿಯಲ್ ಗ್ಯಾಸ್ ಏನಾಗ್ತದ ಬಲ್ಕ್ ಮಾಡ್ಯುಲಸ್, ಅದು ಐಸೋಥರ್ಮಲ್ ಬಲ್ಕ್ ಮಾಡ್ಯುಲಸ್ ಏನೈತಲ್ಲ ಅದು ಈಕ್ವಲ್ ಟು ಪ್ರೆಷರ್ ಆಗ್ತದ. ಅದು ಸ್ವಲ್ಪ ನೆನ್ಪಿಟ್ಕೊಟ್ರಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಭಾಳ ಚೆನ್ನಾಗದ. ವಾಟರ್ ಈಸ್ ಟ್ರಾನ್ಸ್ಪೋರ್ಟೆಡ್ ಆನ್ ಅ ಲೆವೆಲ್ ರೋಡ್ ಇನ್ ಅ ಸಿಲಿಂಡ್ರಿಕಲ್ ಕಂಟೈನರ್ ಆಫ್ ಡಯಾಮೀಟರ್ 0.5 ಮೀಟರ್, height 0.8, maximum acceleration 5 meter per second. What is the initial allowable height of the water in the tank if there is no spill ಅಂತ ಹೇಳ್ಯಾರ. ಇನ್ನು ಸ್ವಲ್ಪ ಈ ಪ್ರಾಬ್ಲಮ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಮಾಡೋದಕ್ಕೆ ಮಜಾ ಬರ್ತದೆ. ಫಸ್ಟ್ ನೋಡ್ರಿ, ಈಗ ಒಂದು ಗಾಡಿ ಇತ್ತಂತ ತಿಳ್ಕೊಡ್ರಿ. ಇದೊಂದು ಗಾಡಿಯಪ್ಪ. ಈ ಗಾಡಿದ ಟ್ರಕ್ ಹಿಂದ್ಗಡೆ ನೀವೊಂದು ವಾಟರ್ ಟ್ಯಾಂಕ್ ಹಿಂಗೆ ಸಾಗಣೆ ಮಾಡ್ತೀರಿ. ಇದೇನಿದು ವಾಟರ್ ಟ್ಯಾಂಕ್. ಇದು ಈ ವಾಟರ್ ಟ್ಯಾಂಕ್ ಸಾಗಣೆ ಮಾಡ್ಬೇಕಾದ್ರಾಗ ಇದು ಗಾಡಿ ಹಿಂಗೆ ಮೂವ್ ಆಗ್ತಿರ್ತೈತಿ. ಗಾಡಿ ಹಿಂಗೆ ಮೂವ್ ಆಗ್ತಿತ್ತು, ನೀರು ಫಸ್ಟ್ ಇಲ್ಲಿ ಇತ್ತು ಅಂತಂದ್ರೆ ಗಾಡಿ ಹಿಂಗೆ ಮೂವ್ ಆತಂದ್ರೆ ಅದು ನೀರು ಹಿಂಗೆ ಬರ್ತೈತಿ. ಇದನ್ನು ನೀವು ನೆನ್ಪಿಟ್ಟು ಮನೆಯೊಳಗೆ ಒಂದು ಗ್ಲಾಸ್ ನೀರು ತೊಗೊಳ್ರಿ. ಗ್ಲಾಸ್ ನೀರು ತೊಗೊಂಡು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಕೊಡ್ರಿ. ಓಕೆ. ಬಟ್ ಒಂದು ನೆನ್ಪಿಟ್ಕೊಡ್ರಿ, ಇಲ್ಲಿ ವಾಲ್ಯೂಮ್ ಎಷ್ಟು ಖಾಲಿ ಆಗುತ್ತಲ್ಲ ಅಷ್ಟು ಇಲ್ಲಿ ಫಿಲ್ ಅಪ್ ಆಗ್ತೈತಿ. ಇಲ್ಲಿ ಎಷ್ಟು ವಾಲ್ಯೂಮ್ ಖಾಲಿ ಆಯ್ತು ಅಷ್ಟು ವಾಲ್ಯೂಮ್ ಇದು ಫಿಲ್ ಆಗ್ತದೆ. ಹಾಗಾದ್ರೆ ಯೂಶ್ವಲಿ ಇದು ಸೆಂಟ್ರಿಗೇನೆ ಕಟ್ ಹೊಡೆಯೋದ್ರಿಂದ ಇದ್ರದ್ದು ಹೈಟು ಮತ್ತು ಇದ್ರದ್ದು ಹೈಟ್ ಏನಾಗ್ತದೆ ಸೇಮ್ ಇರ್ತೈತಿ. ಬಟ್ ನಮಗೆ ಅವ್ರು ಏನು ಕೇಳಾಕತ್ತಾರೆ ಅಂತಂದ್ರೆ ಎಷ್ಟು ಹೈಟ್ ನೀರನ್ನ ಕೊಡ್ಬೋದು ಅಂತ ಕೇಳಿದಾರೆ. ಅದ ಅಂದ್ರೆ ಇದ್ರೊಳಗಡೆ ನಾನು ಒಂದು ಟ್ಯಾಂಕ್ ಒಳಗಡೆ ಎಷ್ಟು ನೀರನ್ನ ತುಂಬ್ಕೊಂಡು ಹೋಗ್ಬೋದು. ಬಟ್ ಕಂಡೀಷನ್ ಏನಂದ್ರೆ ಸ್ಪಿಲ್ ಆಗ್ಬಾರ್ದು. ನೋಡಿದು ಹೆಚ್ಚಿಗೆ ಐತಿ, ಇದು ಸ್ಪಿಲ್ ಆಗಂಗಿಲ್ಲ. ಅಕಸ್ಮಾತಾಗಿ ನೋಡ್ರಿ, ನಾ ಏನಾದರೂ ಇದು ವಾಟರ್ ಟ್ಯಾಂಕನ್ನು ಹಿಂಗಿಟ್ಟಿದ್ದೆ, ಇದ್ರೊಳಗಡೆ ಇಲ್ಲಿ ತನಕ ನೀರು ತುಂಬ್ಕೊಂಡು ಹೋಗಿದ್ದೆ ಅಂತ ತಿಳ್ಕೊಡ್ರಿ. ಇಲ್ಲಿ ತನಕ ನೀರು ತುಂಬ್ಕೊಂಡು ಹೋದಾಗ ಇಲ್ಲಿ ಏನಾಗುತ್ತೆ, ಇಷ್ಟು ಖಾಲಿ ಆಗಿತ್ತು ಅಂದ್ರೆ ಏನಾಗುತ್ತೆ, ನೀರು ಸ್ಪಿಲ್ ಆಗಿರುತ್ತೆ ಹೊರಗೆ. ಬಿಕಾಸ್ ನಿಮ್ದು ಹೈಟ್ ಇಷ್ಟ ಐತಿ, ಇದು ನೀರು ಚೆಲ್ಲಕ್ಕೆ ಶುರು ಮಾಡುತ್ತೆ. ಬಿಕಾಸ್ ಇಲ್ಲಿ ಎಷ್ಟು ಖಾಲಿ ಆಗುತ್ತೆ ಅಷ್ಟುವರೆಗೂ ಹೋಗ್ಬೇಕಲ್ಲ, ಹಾಗಾಗಿ ಏನಾಗುತ್ತೆ ಸ್ಪಿಲ್ ಆಗ್ತದೆ. ಹಾಗಾದ್ರೆ ಅವಾಗ ಕೇಳಕತ್ತೇನ, ಈ ಹೈಟನ್ನು ಹೆಂಗೆ ಡಿಸೈಡ್ ಮಾಡಬೇಕು? ಈ ಹೈಟ್ ಬೇಡ, ಈ ಹೈಟನ್ನು ಹೆಂಗೆ ಡಿಸೈಡ್ ಮಾಡಬೇಕು ಅಂದ್ರೆ ನಿಮ್ದು ಟ್ಯಾಂಕದ್ದು ಕ್ಲಿಯರೆನ್ಸ್ ಎಷ್ಟು ಇರಬೇಕು. ಎಷ್ಟು ಕ್ಲಿಯರೆನ್ಸ್ ಇತ್ತಂದ್ರೆ ನೀವು ಆರಾಮಾಗಿ ಆ ಲಿಕ್ವಿಡ್ನ ಸೇಫಾಗಿ ತೊಗೊಂಡು ಹೋಗ್ಬೋದು. ಕ್ಲಿಯರೆನ್ಸ್ ಜಾಸ್ತಿ ಆಯ್ತಂದ್ರೆ ಚಲೋ, ಕಡಿಮೆ ಇತ್ತಂದ್ರೆ ನೀರು ಸ್ಪಿಲ್ ಆಗಕ್ಕೆ ಶುರು ಆಗ್ತದೆ. ಹಾಗಾದ್ರೆ ನಾ ಏನು ಮಾಡೋಣ ಅಂತಂದ್ರೆ ಈ ಪ್ರಾಬ್ಲಮನ್ನು ಇಲ್ಲಿಗೆ ಕಟ್ ಹೊಡೆಯೋಣ. ಇಲ್ಲಿಗೆ ಕಟ್ ಹೊಡೆದು ಸಾಲ್ವ್ ಮಾಡೋಣ. ಕೆಳಗಡೆ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಕೆಳಗಡೆ ಇಲ್ಲಿ ಬಂದು ಟಚ್ ಆಗ್ತದ, ಇದು ಮೇಲ್ಗಡೆ ಹೋಗ್ತದ. ನನಗೆ ಇದು ಈ ಹೈಟನ್ನು ನಾ ಏನು ಅನ್ಬೇಕು, ಮಾರ್ಜಿನ್ ಹೈಟ್. ಇದು ಫ್ಲಕ್ಚುಯೇಟಿಂಗ್ ಹೈಟ್. ಹಂಗಾರೆ ಮಾರ್ಜಿನ್ ಎಷ್ಟು ಇಡ್ಬೇಕು ನಾನು ಅಂತಂದ್ರೆ ಇದು ಮಾರ್ಜಿನ್, ಇದು ಇಷ್ಟು ಎಕ್ಸ್ಟ್ರಾ ಇಡ್ಬೇಕು ನಾವು. ಸೊ ದಟ್ ಇದಕ್ಕಿಂತ ಜಾಸ್ತಿ ಇತ್ತಂದ್ರೆ ಅದು ಸ್ಪಿಲ್ ಆಗಲ್ಲ. ಹಂಗಾರೆ ಒಂದು ಅರ್ಥ ಮಾಡ್ಕೊಳೋದಕ್ಕೆ ಅದನ್ನ ಹೇಳಿದೆ. ರಿಯಾಲಿಟಿ ಒಳಗಡೆ ನೀವು ನೋಡ್ಬೇಕಾಗಿತ್ತು ಅಂತಂದ್ರೆ ಅದನ್ನ ಹೇಳಿದ್ನಲ್ಲ, ಇಲ್ಲಿ ಕಟ್ ಹೊಡೆದಿನ ಅಂತಂದೆಲ್ಲ ಸೆಕ್ಷನ್ ಎಲ್ಲಿ ತೊಗೊಂಡಿನಿ, ಇಲ್ಲಿ ಎಕ್ಸ್ ತೊಗೊಂಡಿನಲ್ಲ, ಆ ಎಕ್ಸ್ ಕಟ್ಟನ್ನು ಬೇಕಾದ್ರೆ ನಾ ಇಲ್ಲಿ ಬರಿತೀನಿ. ಇಲ್ಲಿ ಎಕ್ಸ್ ಅಂತ ಬರಿತೀನಿ. ಬರೆದಾಗ ಫಸ್ಟ್ ನೀರು ಇಲ್ಲಿ ತನಕ ಇತ್ತಿದ್ದು, ಎಲ್ಲಿ ತನಕ ಇತ್ತದು ನೀರು ಇಲ್ಲಿ ತನಕ ಇತ್ತು ಅಂತ ತಿಳ್ಕೊಳ್ರಿ. ಎಷ್ಟು ಹೈಟ್ ಇತ್ತು ಅಂದ್ರೆ ಇದು HW, ಇದು ವಾಟರ್ ಹೈಟ್, ಇದು ಇಷ್ಟಿತ್ತು. ಈಗ ಏನಾಯ್ತು, ಗಾಡಿ ಮುಂದೆ ಮೂವ್ ಆಗಿ ಶುರು ಆಯ್ತು. ಸೆಂಟರ್ ಪಾಯಿಂಟ್ ಹಿಡ್ಕೊಂಡು ನೀರು ಹಿಂಗೆ ಸ್ಪಿಲ್ ಆಯ್ತು ಅಂತ ತಿಳ್ಕೊಳ್ರಿ. ಸ್ಪಿಲ್ ಆಯ್ತು. ಸ್ಪಿಲ್ ಆಗಿ ಇದು ಹೈಟ್ ತನ್ನ ಮುಟ್ಟಿತು. ಹಂಗಾರೆ ಹೈಟ್ ಎಷ್ಟೈತಿ, 0.8 ಮೀಟರ್ ಅವ್ರು ಕೊಟ್ಟಾರ. ಆಮೇಲೆ ಡಯಾಮೀಟರ್ ಎಷ್ಟು ಕೊಟ್ಟರೆ, ಸರ್ಕ್ಯುಲರ್ ಇರೋದ್ರಿಂದ ಡಯಾಮೀಟರ್ ಎಷ್ಟು ಕೊಟ್ಟರೆ, D 0.5 ಮೀಟರ್ ಇದನ್ನ ಕೊಟ್ಟಾರ ಅವ್ರು. ಹಾಗಾದ್ರೆ ಇಷ್ಟು ಬಂತು. ಈಗ ಇದ್ರೊಳಗಡೆ ಇದೇನು ಆ್ಯಂಗಲ್ ಐತಲ್ಲ, ಇದು ತೀಟಾ ಅಂತ ಕರೆಯೋಣ. ಈ ತೀಟಾನ ನೋಡ್ರಿ, ತೀಟಾನ ಡಿಫೈನ್ ಮಾಡಿದ್ರೆ ಏನಾಗುತ್ತೆ, ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಅಪೋಸಿಟ್ ಎಷ್ಟು 0.8 ಡಿವೈಡೆಡ್ ಬೈ 0.5 ಬರಿಬೋದಾ, 0.5 ಬರಿಬೋದು ಹೇಳ್ತಾ. ಬಟ್ ಒನ್ ಕಂಡೀಷನ್ ಇದು ಆಯ್ತು. ನೆಕ್ಸ್ಟ್ ಇನ್ನೊಂದು ಏನು ಬರ್ತದ, ಈ ಟ್ಯಾನ್ ತೀಟಕ್ಕೆ ಇನ್ನೊಂದು ಕಂಡೀಷನ್ ಬರ್ತದೆ. ಓಕೆ, ಟ್ಯಾನ್ ತೀಟಾ ಈಕ್ವಲ್ ಟು ನೀವು ಏನು ಮಾಡ್ಬೋದು ಅಂತಂದ್ರೆ ಇದನ್ನ ಈ ಟೈಪ್ ಮಾಡ್ಬೋದು. ಅಪೋಸಿಟ್ ಎಷ್ಟೈತಿ 0.8 ಐತಿ, ಡಿವೈಡೆಡ್ ಬೈ 0.5 ನಿಮ್ಗೆ ತೀಟಾ ವ್ಯಾಲ್ಯೂ ಬರ್ತದೆ. ಓಕೆ. ಬಟ್ ನಮ್ಗೆ ಇದ್ರದ್ದು 0.8 ಕೊಟ್ಟರೆ ನಮಗೆ ಏನು ಬೇಕಾಗಿತ್ತು ಹೇಳಿ, ಡೆಲ್ಟಾ ಜೆಡ್ ಬೇಕಾಗೈತಿ. ಡೆಲ್ಟಾ ಜೆಡ್ ನೀರು ಆಲ್ರೆಡಿ ಇಷ್ಟಿತ್ತು, ಇನ್ನು ಎಷ್ಟು ಸ್ಪಿಲ್ ಆಗ್ಬೋದು ಅನ್ನೋ ಹೈಟ್ ಬೇಕು. ಹಾಗಾದ್ರೆ ನಾನು ಏನು ಮಾಡ್ತೀನಿ ಅಂದ್ರೆ ಇದನ್ನ ಈ ತೀಟಾನ ಇಲ್ಲಿ ಬರೆಯೋ ಬದಲು ಇಲ್ಲಿ ಬರ್ಕೊತೀನಿ. ಎರಡು ಸೇಮ್ ಅದ. ದೇರ್ಫೋರ್ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಅಪೋಸಿಟ್ ಡೆಲ್ಟಾ ಜೆಡ್ ಡಿವೈಡೆಡ್ ಬೈ ಇದಿಷ್ಟು ಡಿಸ್ಟೆನ್ಸ್ ತೊಗೊಂಡ್ರೆ ಏನಾಗ್ತಿದ್ದು D/2 ಆಗ್ತೈತಿ. D/2 ಆಗ್ತದೆ. ಇದು ಟ್ಯಾನ್ ತೀಟಾ. ಬಟ್ ಇಲ್ಲ ಸ್ವಲ್ಪ ಪಾಸ್ಕಲ್ಸ್ ಒಂದು ರೂಲ್ ಅಪ್ಲೈ ಮಾಡ್ಬೇಕು. ಏನಂತಂದ್ರೆ ಈ ಪಾಯಿಂಟ್ ಕನ್ಸಿಡರ್ ಮಾಡೋಣ. ಆ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಹೆಂಗದ ನೋಡಿದು, ಪಾಯಿಂಟ್ ಇಲ್ಲದ. ಈ ಪಾಯಿಂಟ್ ನಮ್ದು ಗಾಡಿ ಹಿಂಗೆ ಮೂವ್ ಆಗತ್ತದ ಅಂದಮೇಲೆ ಇದಕ್ಕೆ ಒಂದಿಷ್ಟು ಪ್ರೆಷರ್ ಆ್ಯಕ್ಟ್ ಆಗ್ತೈತಿ. ಎಷ್ಟು ಪ್ರೆಷರ್ ಆ್ಯಕ್ಟ್ ಆಗ್ತದ ಅಂತಂದ್ರೆ ಇದಕ್ಕೆ ರೋ ಎ ಮತ್ತು ಎಕ್ಸ್ ಡೈರೆಕ್ಷನ್ ಒಳಗಿರೋದ್ರಿಂದ ರೋ ಎ ಎಕ್ಸ್ ಅಂತ ತಗೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಈ ಕಡೆ ವರ್ಟಿಕಲ್ ಪ್ರೆಷರ್ ಒಂದು ಆ್ಯಕ್ಟ್ ಆಗ್ತಿರ್ತದ. ಬಿಕಾಸ್ ಪಾಸ್ಕಲ್ಸ್ ಲಾ ಏನು ಹೇಳ್ತಾನೆ, ಹಾರಿಜಾಂಟಲ್ ಪ್ರೆಷರ್ ಇನ್ ಆಲ್ ಡೈರೆಕ್ಷನ್ ಪ್ರೆಷರ್ ಸೇಮ್ ಅನ್ನೋದ್ರಿಂದ ಇದು ರೋ ಜಿ, ಇದು ವೈ ಅಂತ ತಗೋಬೇಕ್ರಿ. ಇದನ್ನ ಡೈರೆಕ್ಷನ್ ಇದನ್ನ ರೋ ಜಿ ವೈ ಅಂತ. ಹಂಗಾರೆ ಅಕಾರ್ಡಿಂಗ್ ಟು ಪಾಸ್ಕಲ್ ಏನಾಗ್ತದೆ ಹೇಳಿದ್ದು, ಅಕಾರ್ಡಿಂಗ್ ಟು ಪಾಸ್ಕಲ್ ಅಂತಂದ್ರೆ ರೋ ಎ ಎಕ್ಸ್ ಈಸ್ ಈಕ್ವಲ್ ಟು ರೋ ಜಿ ವೈ ಆಗ್ತದ. ಹಂಗಾರೆ ರೋ ಕ್ಯಾನ್ಸಲ್ ಮಾಡೋಣ. ಕ್ಯಾನ್ಸಲ್ ಮಾಡಿದರೆ ನಿಮ್ಗೆ A/G ಈಸ್ ಈಕ್ವಲ್ ಟು ವೈ ಬೈ ಎಕ್ಸ್ ಆಗ್ತದೆ.
ಓಕೆನಾ. ಇದು ನೆನ್ಬಿಟ್ಟು ವೈ ಅಂದ್ರೆ ಏನು ವರ್ಟಿಕಲ್, ಡೆಲ್ಟಾ ಜೆಡ್ ಏನೈತಿ ಇದು ವರ್ಟಿಕಲ್ ರೆಪ್ರೆಸೆಂಟ್ ಮಾಡಕತ್ತದ, ಡಿ/2 ಹಾರಿಜಾಂಟಲ್ ರೆಪ್ರೆಸೆಂಟ್ ಮಾಡಕತ್ತದ. ಹಂಗಾರೆ ಇದನ್ನ ಕೊಟ್ಟು ಏನು ಬರಿಬೋದು, a/g ಬರಿಬೋದು. ಹಂಗಾರೆ ಡೆಲ್ಟಾ ಜೆಡ್ ಕಂಡಿಡಿರಿ, ಡೆಲ್ಟಾ ಜೆಡ್ ಇಸ್ ಈಕ್ವಲ್ ಟು a/g ಹಂಗೆ ಇರಲಿ, ಈ ಡಿ/2 ಆ ಕಡೆ ತೊಗೊಂಡೋಗ್ರಿ, ಡಿ/2 ಆ ಕಡೆ ತೊಗೊಂಡೋಗ್ರಿ. ಅವಾಗ a5 ಕೊಟ್ಟನ, ಇದು 9.81 ಕೊಟ್ಟನ, ಇದು 0.5/2 ಅಂತಂದ್ರೆ 0.25 ಕೊಡ್ತಾನೆ. ದೇರ್ಫೋರ್ ಜೆಡ್ ಎಷ್ಟು ಬಂತು, ಡೆಲ್ಟಾ ಜೆಡ್ 0.127 ಬರ್ತದೆ, ಇದು 0.127 ಡೆಲ್ಟಾ ಜೆಡ್ ಬಂತು. ಬಟ್ ಕ್ವಶನ್ ನೋಡ್ರಿ, ಆನ್ಸರ್ಸಿಗೆ ಬರೋಣ. ಫಸ್ಟ್ ಆನ್ಸರ್ ನೋಡ್ರಿ, ಇದ್ರೊಳಗೆ ಏನೈತಿ ಆನ್ಸರ್ ನೋಡೋಣ. ಈಗ ಆನ್ಸರ್ ನೋಡಿ ಈ ಕಡೆ ಬರೋಣ. ಈಗ ನಮಗೆ ಬಂದದ 0.127 ಬಂದದ. ಬಟ್ 0.127 ಏನಂತಂದ್ರೆ ನಮ್ಮ ಆ ಟ್ಯಾಂಕ್ ಒಳಗಡೆ ಇಲ್ಲಿ ತನಕ ನೀರಿದ್ವು ಅಂತಂದ್ರೆ ಇದನ್ನು ತಗೊಂಡಿದ್ವಿ ಅಂದ್ರೆ ಇದು 0.12 ಬಂದದ. ಬಟ್ ನನಗೇನು ಬೇಕು ಹೇಳು, ಈ ವ್ಯಾಲ್ಯೂ ಬೇಕು. ಈ ವ್ಯಾಲ್ಯೂ ಎಷ್ಟು ಇರಬೇಕು, ಟೋಟಲ್ ಹೈಟ್ ಎಷ್ಟೈತಿ, ಇದು ಹೈಟ್ ಎಷ್ಟೈತಿ, ಇದು 0.8 ಮೀಟರ್ ಐತಿ, ಕರೆಕ್ಟಾ, 0.8 ಮೀಟರ್ ಐತಿ. ಈ 0.8 ಮೀಟರ್ ಒಳಗಡೆ ಇದನ್ನ ಮೈನಸ್ ಮಾಡು, ಇದು ಮೈನಸ್ ಮಾಡಿದ್ರೆ ಎಷ್ಟಾಗ್ತದ, 0.8 ಮೈನಸ್ 0.127 ಮೈನಸ್ ಮಾಡಿದರೆ ಆನ್ಸರ್ ಬರ್ತದ 0.673 ಬರ್ತದ. ಅದು ಇಲ್ಲೈತೆ ಆನ್ಸರ್. ಓಕೆನಾ, ಅದನ್ನ ಸೆಂಟಿಮೀಟರ್ ಒಳಗೆ ಕೇಳೋಣ, ಅದ್ರ ಸಲ 0.673 ಬರ್ತದೆ. ಓಕೆ, ಲಾಸ್ಟ್ ಇನ್ನೊಂದು 3 ಕ್ವಶನ್. ದ ಇಂಟೆನ್ಸಿಟಿ ಆಫ್ ದ ಪ್ರೆಷರ್ ಎಟ್ ಎನಿ ಪಾಯಿಂಟ್ ಇನ್ ದ ಲಿಕ್ವಿಡ್ at a rest is the same in all direction. This statement is called as Newton's law. ಸಾರಿ, ಯಾವುದಿದು, ಪಾಸ್ಕಲ್ಸ್ ಲಾ. ನೀವು ನೆಲ ಸ್ವಲ್ಪ ನೆನ್ಪಿಟ್ಕೊಡ್ರಿ. ಪಾಸ್ಕಲ್ಸ್ ಲಾ ಗೊತ್ತಾಯ್ತಾ, ನ್ಯೂಟನ್ಸ್ ಲಾ ಅಂದ್ರೆ ಭಾಳ ಅದಾವ, 1ನೇ ಲಾ, 2ನೇ ಲಾ, 3ನೇ ಲಾ, 4ನೇ ಲಾ ಹಂಗೆ. ಬಟ್ ಇದ್ರೊಳಗಡೆ ಏನಾದರೂ ನ್ಯೂಟನ್ಸ್ ಲಾ ಆಫ್ ವಿಸ್ಕಾಸಿಟಿ ಅಂತ ಬಂದಿತ್ತಂದ್ರೆ ಟೋ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಗ್ರೇಡಿಯಂಟ್ ಆಗ್ತದೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂದ್ರೆ ಮಾಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತಂದ್ರೆ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, it can be transferred from one form to another form, ಆ ಟೈಪ್ ಅದು ಪಾಸ್ಕಲ್ಸ್ ಲಾ. ಓಕೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇದು ನಮ್ಮ ಭಗವದ್ಗೀತೆ ಒಳಗೂ ಬರ್ತದ. ಏನಂತ, ಯಾವ್ದದ ಶ್ಲೋಕ ಯಾವ್ದೈತಲ್ಲ ಅದು, ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಲ್ಲ, ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತೆ ಆಪೋ ನ ಶೋಷಯತಿ ಮಾರುತ, ಅದಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯೋ ಭೂತ ಭವಿತ ಯಾನ ಅಂತ ಒಂದೈತೆ ನೋಡಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ಅಂದ್ರೆ ಅದು ಎಂದು ಹುಟ್ಟೋದಿಲ್ಲ, ಸಾಯೋದಿಲ್ಲ. ದಟ್ ಇಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಥ್ಯಾಂಕ್ ಯು ವೆರಿ ಮಚ್ ಸಂಪತ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೆಜರ್ಡ್ ಇನ್ ದ ಪಾಯ್ಸ್? ಪಾಯ್ಸ್ ಒಳಗಡೆ ಯಾವ್ದು ಮೆಜರ್ ಮಾಡ್ತಾರೆ, ಡೈನಮಿಕ್ ವಿಸ್ಕಾಸಿಟಿ. ಬಿಕಾಸ್ ಪಾಯ್ಸ್ ಒಳಗಡೆ ಪಿ ಅದ, ಪಿನ ಉಲ್ಟಾ ಮಾಡಿದ್ರೆ ಡಿ ಬರ್ತದೆ. ಹೌದಾ, ಕೈನಮೆಟಿಕ್ ವಿಸ್ಕಾಸಿಟಿ ಒಳಗೆ ಕೆ ಅದ, ಹಾಗಾಗಿ ಸ್ಟೋಕ್ಸ್ ಒಳಗಡೆನೂ ಕೂಡ ಕೆ ಅದ. ಹೌದಾ, ಬೇಕಂದ್ರೆ ಬೇಕಾದ್ರೆ ನೋಡ್ರಿ, ಡೈನಮಿಕ್ ವಿಸ್ಕಾಸಿಟಿ ಪಾಯ್ಸ್ ಆಯ್ತು, ಕೈನಮೆಟಿಕ್ ವಿಸ್ಕಾಸಿಟಿ ಸ್ಟೋಕ್ಸ್ ಆಯ್ತು, ವೆಲಾಸಿಟಿ ಆಫ್ ಫ್ಲೋ ಮೀಟರ್ ಪರ್ ಸೆಕೆಂಡ್ ಆಯ್ತು. ನೆಕ್ಸ್ಟ್ ಡಿಸ್ಚಾರ್ಜ್ ಕ್ಯೂಮೆಕ್ ಅಂತ ಅನ್ಬೋದು ಬೇಕಂದ್ರೆ. ಓಕೆ, 5ನೇ ಕ್ವಶನ್. ಆನ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಆಫ್ ದ ಲಿಕ್ವಿಡ್ ದ ವಿಸ್ಕಾಸಿಟಿ ಆಫ್ ದ ಲಿಕ್ವಿಡ್ ಏನಾಗ್ತದ, ಲಿಕ್ವಿಡ್ಗೆ ಟೆಂಪರೇಚರ್ ಜಾಸ್ತಿ ಆದ್ರೆ ವಿಸ್ಕಾಸಿಟಿ ಕಡಿಮೆ ಆಗ್ತದೆ. ದೇರ್ಫೋರ್ ಇಟ್ ಡಿಕ್ರೀಸಸ್ ಇಸ್ ದ ಕರೆಕ್ಟ್ ಆನ್ಸರ್. ಇದೇ ರೀತಿ 5 ಕ್ವಶನ್ಸ್ ದಿನ 5 ಕ್ವಶನ್ಸ್ ಓದ್ತಾ ಹೋಗ್ರಿ, ನಾಲೆಜ್ ಇಂಪ್ರೂವ್ ಆಗ್ತದ. ಥ್ಯಾಂಕ್ ಯು ವೆರಿ ಮಚ್.